ಆ ಜೀವಿತ ಬಂದು ಇಲ್ಲಿ ಮಂತ ಕುಕ್ಕಂಡವಳೆ ಕಣಪ್ಪ ಹೊರಗೆ. ಕೂಕಂಬ್ಲೇಳು ಬಾ ಬಸಣ್ಣ ಇಂತಾಗೆ ಮಾತಾಡೋಣ ಹೇಳೋಣ ಬಸಣ್ಣಗೆ, ಅಣ್ಣ ಹಿಂಗೆ ನ್ಯಾಯ ಪಂಚಾಯತಿ ಮಾಡಿ ಕಲಿಯಾಕೆ ಅನ್ಕೊಳೋಣ ಅಂತ ಹೇಳಿ ಹೇಳೋಣ. ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಕೈ ಬಿಟ್ರೆ ಇನ್ಯಾರು ನೋಡ್ಕೊಂತಾರೆ ಹೇಳು? ನಪ್ಪ ಇನ್ನೇನು ಮಾಡೋಕ್ಕಾಗ್ತಿದ್ದು ಒಂದ್ಸತಿ ಅವ್ರಿಗೂ ಹೇಳತ್ತ ನ್ಯಾಯ ಪಂಚಾಯತಿ ಮಾಡಿ ಕಲಿಯಾಕಾಗುತ್ತೆ. ಇನ್ನೇನು ಮಾಡೋದು ಹೇಳು? ಏನು ಮಾಡೋಕ್ಕಾಗಲ್ಲ. ಈಗ ನಾವು ನೋಡ್ಕೊಂಡು ಸುಮ್ಮನಿರೋಕ್ಕೂ ಆಗಲ್ಲ. ನಮ್ಮನ್ನ 80 ಜನ ಅಯ್ಯವರಪ್ಪ ಅವರಮ್ಮ ಅಂತನೂ ಬುದ್ಧಿ ಹೇಳಿ ಕರ್ಕೊಂಬಂದು ಬಿಡೋಕ್ಕಾಗಲ್ವಿ? ಬರೀ ಹಿಂಗೆ ಓಡಾಡ್ಕೊಂಡು ಇದ್ದಾಳೆ ಅಂತೇಳಿ ಒಟ್ಟುರ್ಕೊಂತಾರೆ. ಅದು ಸರಿನೇನೆ. ಅಂದರೆ ಜನ ನಂಬ್ತಾರೆ, ಅವ್ರು ಮಾಡೋ ಅವತಾರಗಳು ಗೊತ್ತಾಗಲ್ಲ, ನಾವು ಅನ್ನಿಸ್ಕೋಬೇಕಾಗುತ್ತೆ. ಅವರಪ್ಪ ಅವರಮ್ಮ ಬುದ್ಧಿ ಕಲ್ಸೋಕ್ಕಾಗಲ್ಲ ಅಂತಾರೆ. ಆಗ ಒತ್ತು ಬಟ್ಟೆ ಬರ್ತಾ ಇದ್ದಾರೆ ಗಂಡ ಹೆಂಡ್ತಿ ಇಬ್ಬರು ನೂರಾಕಿ. ಹೆಂಗ ಚೆನ್ನಾಗಿ ಆಗ್ಬಿಟ್ರತ್ತ ಗಂಡ ಹೆಂಡ್ತಿ ದೂರಾಗಿದ್ರು. ಹೆಂಗ ಇವಾಗ ಒಂದಾಗಿ ಇಬ್ಬರಲ್ಲೂ ಸೆನಕೈದಾರ ನಗ್ನಗ್ತಾ ಮಾತಾಡೋದು. ಇಬ್ರು ಸೆನಕೈದಾರತ್ತ ಚೆನ್ನಾಗಿದ್ರು ನೋಡ್ಬೋದು. ಯಾರನ್ನೇ ಆತ ಸೆನಕಿರ್ಲಿ, ನಾವು ಚೆನ್ನಾಗಿರ್ಲಿ ಅಂತ ಬಯಸ್ತೀವಿ. ಯಾರಿಗೆ ಆಗಲಿ ಒಳ್ಳೇದೇ ಬಯಸೋದು. ಹೆಂಗ ದೇವರು ನಮ್ಗೆ ಒಳ್ಳೇದು ಮಾಡ್ತಾನೆ, ಒಳ್ಳೇದು ಬಯಸಿದ್ರೆ ಅಷ್ಟೇ. ಬಸವಣ್ಣ ಹೊರಗೆ ಕೂಕಂಡೈತೆ. ಏನು ಬಸಣ್ಣ ಊಟ ಐತಿ? ಉಣ್ಣಪ್ಪ ಈಗಳಪ್ಪ ಹೇಗಿನ್ನ ಉಂಡು ಕೂಕಂಡೆ. ಬರ್ರಿ ಬರ್ರಿ ಗಂಡ ಹೆಂಡ್ತಿ ಏನು ಇವತ್ತು ಹೊತ್ತು ಬಟ್ಟೆ ಊರಕ್ಕೆ ಬಂದಿದ್ರ? ಇಟ್ಟು ಕೆಲ್ಸಿತ್ತು ಯಾತ ಮಾತಾಡ್ಬೇಕಾಯ್ತಪ್ಪ ನಿಂತಾಗ ಅದಕ್ಕೆ ಬಂದೆ. ಏನ ಇವಾಗ ನಮ್ಮ ಜೀವಿತ ಬರೀ ನಮ್ಮ ಮನೆ ಬಿಟ್ಟು ಅಲ್ಲೂ ಇಲ್ಲೂ ಬರೀ ತಿರ್ಗಾಡ್ಕೊಂಡು ಹಿಂಗೆ ಐತೆ. ಅದಕ್ಕೇನೆ ಬಂದಿತ್ತು ಹೊಲ್ತಕ್ಕೆ ಬಂದು ಯಪ್ಪ ನನ್ನ ಹಿಂಗೆ ಕರ್ಕೊಂಡೋಗಿ ಬಿಟ್ಟು ಬರ್ರಿ, ನ್ಯಾಯ ಪಂಚಾಯತಿ ಮಾಡಿ ಕರ್ಕೊಂಡೋಗಿ ಬಿಟ್ಟು ಬರ್ರಿ, ನಾನು ಇರ್ತೀನಿ ಅಂತ ಹೇಳ್ತೈತಿ. ಅದಕ್ಕೇನೆ ಹೋಗೋಣ ಕರ್ಕೊಂಡು ಹೋಗೋಣ ಅಂತ. ಅದಕ್ಕೆ ಗೌಡ್ರನ್ನ ಯಾರನ್ನ ಕರ್ಕೊಂಬತ್ತೀಯನ ನೀನು ಬಾ ನ್ಯಾಯ ಪಂಚಾಯತಿ ಮಾಡಿ. ಇವರು ಏನು ಮಾತಾಡ್ಕೊಡ್ದು ಅವರು ಏನು ಮಾತಾಡ್ಕೊಡ್ದು ಹಳೇದ. ನೀನು ಹೊಸ ಜೀವನ ಶುರು ಮಾಡ್ದಂಗೆ ಮಾಡಬೇಕು. ಮಗು ಮಕ್ಕ ನೋಡ್ಕೊಂಡಾದ್ರೂ ಸುಮ್ಮನೆ ಇರ್ರಿ, ಚೆನ್ನಾಗಿ ನೋಡ್ಕೇಳ್ರಿ ಅಂತ ಹೇಳಿ ಎಲ್ಲ ಹೇಳ್ಬಿಟ್ಟು ನ್ಯಾಯ ಪಂಚಾಯತಿ ಮಾಡ್ಸೋಣ ಅಂತ. ಏನು ಮಾಡೋಣ ಹೇಳು ಪಾಪ. ಇವಾಗ ಹೆಂಗತ್ತ ಇದೊಂದು ಸತಿ ನೋಡೋಣ. ನಾವು ಕೈ ಬಿಟ್ರೆ ಯಾರನ್ನ ಏನಂತಾರೆ ಊರಾಗೆ ಅಂತ. ನಾವು ನ್ಯಾಯ ಪಂಚಾಯತಿ ಅದು ಇದು ಎಲ್ಲ ಮಾಡೋದ್ಕಿನ ಅವ್ರ ಮನಸ್ಸಲ್ಲಿ ನಾವು ಚೆನ್ನಾಗಿರ್ಬೇಕು ಅಂಬೋದು ಅವ್ರಿಗೆ ಇರ್ಬೇಕು ಮೇಯ್ನು. ಅವ್ರಿಗೆ ಚೆನ್ನಾಗಿರ್ಬೇಕು ಅಂಬೋದು ಇದ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು. ಬರೀ ಹಳೇದು ಆಮೇಲೆ ಹಳೇದು ಕೆತ್ತುತ್ತಾ ಸಿಬ್ರೇನೆ. ಹಳೇದು ಮಾತಾಡ್ತಾ ಹೋದಷ್ಟು ಸಿಬ್ರೇನೆ. ಅದಕ್ಕೇ ಹಳೇದು ಯಾವತ್ತೂ ಎತ್ಕೋಬಾರ್ದು. ಏನೇ ಆಗಲಿ ಹಳೇದೆಲ್ಲ ಮರ್ತು ಬಿಡ್ಬೇಕು. ಯಾವುದೊಂದು ವಿಚಾರದಾಗೆ ಆಗಲಿ ಯಾವುದೇ ಒಂದು ಇದ್ರಾಗೆ ಆಗಲಿ ಹಳೇದೆಲ್ಲ ಮರ್ತು ನಾವು ಮುಂದಕ್ಕೆ ಹೋಗ್ತೀವಿ ಅನ್ನಂಗೆ ಇರ್ಬೇಕು ಅಷ್ಟೇ. ಬೇರೆ ಯಾವುದೊಂದು ವಿಚಾರದಾಗೆ ಆಗಲಿ ಹಳೇದು ಮರ್ತು ಬಿಡಬೇಕು. ನನಗೆ ಅವಾಗ ಹಂಗೆ ಮಾಡಿದ್ದ ಹಿಂಗೆ ಮಾಡಿದ್ದ ಅದು ಹಂಗೆ ಹಿಂಗೆ ನನಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಹಳೇವೆಲ್ಲ ಹೇಳ್ತಾ ಹೋದಷ್ಟು ಸಾವಿರ ಹೋಗುತ್ತಾನೇ ಇರುತ್ತೆ. ಅದಕ್ಕೇ ಜೀವಿತ ನಮಗೆ ಹೇಳ್ರಿ ಹಂಗಮ್ಮಂಗಿದ್ರೆ ನಾವು ಹೇಳ್ತೀವಪ್ಪ ಚೆನ್ನಾಗಿ ಹೊಂದಾಣಿಕೆಯಿಂದ ಇರೋದಾದರೆ. ಯಾಕಂದರೆ ನಮಗೂ ಏನೋ ಒಂದು ಒಳ್ಳೇದು ಮಾಡ್ದಾದ್ಮೇಲೂ ಹೆಂಗೋ ಒಳ್ಳೇದಾಗ್ಬೇಕು ಅಷ್ಟೇ. ನಾವೀಗ ಒಳ್ಳೇದು ಮಾಡ್ತೀವಿ ಅನ್ಕೊ ಒಳ್ಳೇದಾಗಬೇಕು. ಸುಮ್ಮನೆ ನಾವು ಆಗಲೆಲ್ಲ ಹೇಳೋಕ್ಕಾಗಲ್ಲ. ಈಗಳಪ್ಪ ಹಿಂಗೆ ಮಾಡಿದ್ರು ಹಿಂಗಾಯಿತು ಓಟು ಸಮಸ್ಯೆಗಳೇ ಬೇಡ. ಅದಕ್ಕೆ ಮತ್ತೆ ನಾನು ಯೋಚನೆ ಮಾಡ್ತಾ ಇರೋದು. ಯಾಕಂದರೆ ಆ ಜೀವಿತ ಒಂದಿಟ್ಟು ಬದಲಾಗಲ್ಲ, ಅದ್ರ ಬುದ್ಧಿನೇ ಒಂಥರ. ಅದಕ್ಕಾಗಿ ನಾನು ಹೇಳ್ತಾ ಇರೋದು ಕಲಿಯಾಕೆ ಮಾತಾಡೋದೇನು ದೊಡ್ಡದಲ್ಲ. ಅಲ್ಲ ಗೊತ್ತು, ಕಲಿಯಾಕೆ ಮಾತಾಡೋದೆಲ್ಲ ಏನು ದೊಡ್ಡದಲ್ಲ ಅಂತ ನಾವು ನೆನ್ನೆ ಆಗ್ಲೆಲ್ಲ ಕೇಳಿದ್ವಿ. ಅಪ್ಪ ಚೆನ್ನಾಗಿತ್ಕೊಂಡು ಹೋಗ್ತೀನಪ್ಪ, ಚೆನ್ನಾಗಿರ್ತೀನಪ್ಪ, ಕರ್ಕೊಂಡು ಬಿಡ್ರಪ್ಪ ಮಗ ನೋಡ್ಕೊಂಡು ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಬುದ್ಧಿ ಕಲ್ತ್ಕೊಂಡಿದ್ದೀನಿ, ಇನ್ಮೇಲೆ ಯಾರು ಸವಸಕ್ಕೂ ಹೋಗಲ್ಲ, ನಾನಾಯ್ತು ನನ್ನ ಕೆಲಸ ಆಯ್ತು ಅಮ್ಮಂಗಿರ್ತೀನಿ ಅಂತ ಹೇಳಿ ಹೇಳೋದಾಳು ಅವಳು. ಇನ್ನೀಗ ಯಾರು ಸವಸಕ್ಕನ ಹೋಗೋದಾಗಲಿ ಇನ್ಯಾರಾದ್ರೂ ನೀನು ಅದು ಇದು ಮಾತಾಡೋದಾಗಲಿ ಜಗಳ ಮಾಡ್ಕೊಂಬೋದಾಗಲಿ ಮಾಡಿದೀಯ ಅಂದರೆ ಸರಿಯಾಗಲ್ಲ ಅಂತೇಳಿ ನಾನು ಹೇಳಿದ್ದೀನಿ ಆ ಜೀವಿತನಿಗೆ. ಎಲ್ಲ ಹೇಳ್ಬಿಟ್ಟಿದ್ದೀನಿ. ನೋಡೋಣ ಇನ್ನು ಈಗ ಹೇಳ್ತೀವಿ ನ್ಯಾಯ ಪಂಚಾಯತಿ ಮಾಡ್ರಿ ಅಂತ ಬಂದಿದ್ಲು. ಅದಕ್ಕೆ ಮಾಡೋಣತ್ತ ನೋಡೋಣ ಹೆಂಗಾಗುತ್ತೆ ಹಂಗೆಲ್ಲ ನೋಡಿ ಮಾಡ್ಕೊಂಡು ಹೋಗೋದು. ಅದಕ್ಕೆ ಅಣ್ಣ ನೀನು ಬರಬೇಕು, ನೀನು ಇದ್ರೇ ಚೆನ್ನಾಗಿ. ನೀನೇ ಕರ್ಕೊಂಬಂದು ಎಲ್ಲರನ್ನೂ ಅದೇನು ಮಾತಾಡಿ ಕರ್ಕೊಂಡೋಗಿ ಬಿಡ್ಬೇಕಣ್ಣ. ಅದಕ್ಕೆ ನಮ್ಮ ಅಂತಾಗೈತೆ. ನಾನು ಅದಕ್ಕೆ ನಿಂತ ಮಾತಾಡೋಣ ಅಂತ ಫಸ್ಟ್ ನಿನ್ಗೆ ಹೇಳೋಣ ಅಂತ ಬಂದೆ. ನಾಲ್ರನ್ನ ಯಾರನ್ನ ಕರ್ಕೊಂಬ ಊರಿಗೆ ಕರ್ಕೊಂಬಂದ್ರೆ ಅದು ಮಾತಾಡೋಣ. ಏನು ಮರವಂಟಿ ಪಣ್ಣ ಹೊತ್ತು ಬಟ್ಟೆ ಬಂದಿದ್ದೀರಾ ಊರಕ್ಕೆ? ಬಂದಪ್ಪ. ಈಗ ಜೀವಿತ ಒಂದು 2,000 ಮಾಡ್ಬೇಕಾಗಿತ್ತು. ಯಾಕಂದ್ರೆ ಅದಕ್ಕೆ ಅತ್ತ ಬಂದೆ. ನಾನು ಹೋಗ್ತೀನಿ ಗಂಡನ ಮನೆಗೆ ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಐತಿ. ಅದಕ್ಕೆ ಅರ್ಥ ಹೋಗಿ ನಾನು ಅವ್ರನ್ನೂ ಕಲೆ ಹಾಕಿ ಇವ್ರನ್ನೂ ನಾವು ಯಾರನ್ನ ಒಂದಿಬ್ಬರಲ್ಲಿ ಕರ್ಕೊಂಡು ಹೋದರೆ ಮಾತಾಡ್ಕೊಂಡು ಎಲ್ಲ ದೊಡ್ಡವ್ರ ಮುಂದೆ ನ್ಯಾಯ ಪಂಚಾಯತಿ ಮಾಡಿ ಬಿಟ್ಟು ಬರೋಕ್ಕಾಗುತ್ತೆ ಅಂತ. ನೇಮ್ ಮಾಡೋಕ್ಕಾಗುತ್ತಪ್ಪ? ಬರೀ ಅಲ್ಲೂ ಇಲ್ಲಿ ಓಡಾಡ್ಕೊಂಡು ಹಿಂಗೆ ಕತೆ ಕಳೀತೈತೆ. ನೋಡು, ಫಸ್ಟ್ ಆ ಜೀವಿತ ಜಂಬ ಮಾತ್ರ ಬಿಡಬೇಕು. ನಾನು ಅನ್ನೋದು ಭಾಳ ಜಂಬ ಐತೆ. ಅದೆಲ್ಲನ ಬಿಟ್ಟು ಬಿಡ್ಬೇಕು. ಅವಳು ಬಿಟ್ಬಿಟ್ರೇ ಅವಳು ಚೆನ್ನಾಗಾಗೋದು. ಸುಮ್ಮನೆ ಇವಾಗ
ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿದ್ರೆ ಸರಿಯಾಗಲ್ಲ. ಫಸ್ಟು ನಾನು ಅಂಬೋದನ್ನ ಬಿಟ್ಬಿಡ್ಬೇಕು ಯಾವತ್ತೂ. ಒಂಥರ ಹೆಂಗ ಒಳ್ಳೇದಾಗುತ್ತೆ. ನಾವು ಸೋಲ್ಬೇಕು, ಚೆನ್ನಾಗಿರಬೇಕು ಅನ್ನೋದು ಇರಬೇಕು. ಒಂದೇನೋ ಒಂದು ಮಾತುಗಳು ಬರುತ್ತಪ್ಪ, ಅದನ್ನು ಮನಸ್ನಾಗ ಇಕ್ಕೊಂಬಂಗೆ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು ಅಂಥದ್ದು ಮಾಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಜಗಳ ಮಾಡೋದು ಅದೆಲ್ಲನ ಏನೋ ಇದು ಏನು ಮಾಡೋಕ್ಕಾಗುತ್ತೆ. ಇದೊಂದು ಸತಿ ಕರ್ಕೊಂಡೋಗಿ ಬಿಡ್ರಿ. ನ್ಯಾಯ ಪಂಚಾಯತಿ ಮಾಡಿಸಿ ಏನು ಮಾಡೋಕ್ಕಾಗುತ್ತೆ. ಇಲ್ಲಿಗೆ ಕರ್ಕೊಂಬರ್ರಿ, ಇಲ್ಲಿಗೆ ಮಾತಾಡೋಕ್ಕಾಗುತ್ತೆ. ಹ್ಞೂ ಇಲ್ಲಿಗೆ ಕರ್ಕೊಬತ್ತೀನಿ ಮಾಡಪ್ಪ ನಮ್ಮಂತಾಗೇನೆ. ಇಲ್ಲೇ ಮಾತಾಡೋಕ್ಕಾಗುತ್ತೆ. ನಾಳೆ ಸೆನಕ್ಕಿರುತ್ತೆ, ಮರುದಿನಾಳು ಬರುತ್ತೆ ಇಡೋದಕ್ಕೆ ಮಾತಾಡೋಕ್ಕಾಗುತ್ತೆ. ಇವಾಗ ಹೋಗಿ ಕರ್ಕೊಂಬರೋಣ, ಯಾರನ್ನ ಗೌಡ್ರನ್ನೊಬ್ರನ್ನ ಕರ್ಕೊಂಬಂದ್ರೆ ಸಾಕಲ್ಲ. ಕರ್ಕೊಂಬಂದು ನೀನು ಬೇರೆ ಇರ್ತೀಯ, ಹಂಗೆ ಆಗುತ್ತತ್ತ ಸಾಕು, ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ನಾನು ಏನು ಅಂದ್ಕೊಂಡಿದ್ದೆ ಅಂತಂದರೆ, ಈ ಜೀವಿತ ಏನಾದ್ರೂ ಸುಮ್ಮನೆ ಏನಾದ್ರು ನಾಟಕ ಮಾಡ್ತಾಳೆ ಏನು ಎತ್ತ ಅಂತ ನಾನು ಹಂಗೆ ಅಂದ್ಕೊಂಡೆ. ಇಲ್ಲ 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 ಇಲ್ಲ, ನಾನೇನು ನಾಟಕ ಮಾಡ್ತಾಳೆ ಅಂತ ನನಗೂ ಅನ್ನಿಸ್ಲಿಲ್ಲ. ಹೆಂಗೋ ಬಿಡು, ಚೆನ್ನಾಗಿದ್ದಾರಲ್ಲ, ಚೆನ್ನಾಗಿರಲಿ, ಸಂತೋಷ ಪಡೋಣ ಅಂತೇಳಿ ನಾನೇನೋ ಖುಷಿ ಪಟ್ಬಿಡ್ತೀನಿ. ನಮ್ಮ ನಮ್ಮ ಗಗನಮ್ಮ ಇದ್ದಂಗೆ ಇರಬೇಕು ಹೆಣ್ಮಕ್ಳು. ಅದಕ್ಕೆ ನಾನು ನಮ್ಮ ಜೀವಿತನ್ಗೆ ಅದೇ ಹೇಳ್ತಿರೋದು, ಗಗನಮ್ಮ ಇದ್ದಂಗೆ ಇರ್ಬೇಕು ನೀನು ಅಂತ. ಇನ್ನೇನು ಮಾಡೋಕ್ಕಾಗುತ್ತಣ್ಣ, ನಾವು ಕೈ ಬಿಟ್ಟರೆ ಯಾರು ನೋಡ್ತಾರೆ ಮಂಗಾಗುತ್ತೆ. ಮತ್ತು ನಾವು ಕೈ ಬಿಟ್ಟರೆ ಯಾರೂ ನೋಡಲ್ಲ ಕಣಪ್ಪ. ನಾವೇ ಸರಿಯಾಗಿರ್ಬೇಕು, ನಾವೇನೇ ಚೆನ್ನಾಗಿ ಹೊಂದಾಣಿಕೆಯಿಂದ ಇತ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗೋದು ನೋಡಬೇಕು. ಸುಮ್ಮನೆ ಇದು ಮಾಡಬಾರ್ದು. ಅದೃಷ್ಟಮ್ಮನ ಗಗನಮ್ಮನ ನೋಡಿದ್ರೆ ಸಂತೋಷ ಆಗುತ್ತೆ ಕಣ. ಅದೃಷ್ಟಮ್ಮ ಅಂತೂ ಹೆಂಗೆ ಬದುಕು ಮಾಡುತ್ತೆ ಅಯ್ಯಪ್ಪ, ಭಾಳ ಒಂಥರ ಬುದ್ಧಿ ನಮ್ಮ ಅದೃಷ್ಟಮ್ಮಗೆ. ಇಂಥ ಬುದ್ಧಿ ಇದ್ದಿದ್ರೆ ಘನವಾಗೆ ಎಷ್ಟು ಬುದ್ಧಿವಂತೆ ಆಗ್ಬೋದಾಯ್ತು ನಮ್ಮ ಜೀವಿತ. ಏನು ಮಾಡೋದು, ಯಾತೈತೋ ಸುಮ್ಮನೆ ಮಾಡ್ಕೊಂಡು ಒಂಥರ ಏನೋ ಏನೇನೋ ಯೋಚನೆ ಮಾಡ್ಕೊಂಡು ಬರೀ ಕೆಟ್ಟದಾಗೆ ಯೋಚನೆ ಬರ್ತವೆ ಅಷ್ಟೇ. ಬರೀ ಕೆಟ್ಟದಾಗೆ ಯೋಚನೆ ಮಾಡ್ಕೊಂಡು ಬರೀ ಹಿಂಗೆ ಬಂದವಳು. ಏನು ಮಾಡ್ದಪ್ಪ ಇವಾಗ, ನಮಗೂ ಏನಂತ ಅಷ್ಟೊಂದು ಗೊತ್ತಿಲ್ಲ. ನೀವೇ ಅದೇನು ನ್ಯಾಯ ಪಂಚಾಯತಿ ಮಾಡಿ ಕರ್ಕೊಂಡು ಬಿಟ್ಟು ಬರ್ರಿ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ ಹೇಳು. ಆಯ್ತು ಹೇಳಿ ಕರ್ಕೊಂಬತ್ತೀನಿ. ಕರ್ಕೊಂಬಂದು ಅದೇನೋ ಎತ್ತ ಅಂತ ಮಾತಾಡಿ ನ್ಯಾಯ ಪಂಚಾಯತಿ ಮಾಡೋಕ್ಕಾಗುತ್ತೆ. ಸರಿ ಆಯ್ತಣ್ಣ, ಕರ್ಕೊಂಬತ್ತೀನಿ. ನಮ್ಮಂತಾಗ ಐತೆ, ಕರ್ಕೊಂಬ ನೀನು. ಅದೇನು ಎತ್ತ ಅಂತ ಮಾತಾಡಿ ಎಲ್ಲ ಈಗಳಮ್ಮ ಹಿಂಗೆ ಮಾಡಬಾರ್ದು, ನೀನು ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲ ಹೇಳಿದ್ರೆ ಹೆಂಗೋ ಅತ್ತ ಚೆನ್ನಾಗಿತ್ಕೊಂಡು ಹೋಗ್ತಾಳೆ ಅಷ್ಟೇ. ಇನ್ನೇನು ಮಾಡೋಣ, ನ್ಯಾಯ ಪಂಚಾಯತಿ ಮಾಡ್ಸೋಕ್ಕೆ ಬಂದಿದ್ದೀವಿ ಜೀವಿತಂದ. ಇನ್ನೇನು ಮಾಡೋಕ್ಕಾಗಲ್ಲ. ಏನೋ ಆಗೋದಾಯಿತು, ಹೋಗೋದೋಯ್ತು, ಇನ್ನು ಚೆನ್ನಾಗಿತ್ಕೊಂಡು ಹೋಗೋದೇ ಇರೋದು ಮೇನು. ಇವಾಗ ನಾವು ನ್ಯಾಯ ಪಂಚಾಯತಿ ಮಾಡೋದು ದೊಡ್ಡದಲ್ಲ, ಅವ್ರ ಮುಂದೆ ಹೆಂಗಿರ್ತಾರೆ, ಗಂಡ ಹೆಂಡ್ತಿ ಆಗಲಿ ಎಲ್ಲರೂ ಹೆಂಗಿರ್ತಾರೆ ಅನ್ನೋದು ಮುಖ್ಯ. ಗಂಡ ಹೆಂಡ್ತಿ ಚೆನ್ನಾಗಿರಬೇಕು, ಚೆನ್ನಾಗಿದ್ರೇ ಒಂದು ಸಂಸಾರ. ಅದಕ್ಕೆ ಅದು ಇನ್ನೇನು ಮಾಡೋಕ್ಕಾಗುತ್ತೆ. ಅವ್ರನ್ನೂ ಕಲೆ ಹಾಕ್ಬಿಟ್ಟು ಇನ್ನು ತಪ್ಪಾಯಿತು, ನಮ್ಮ ಜೀವಿತ ಮಾಡಿದ್ದು ತಪ್ಪು, ನೀವು ಮಾಡಿದ್ದು ತಪ್ಪು, ಇಬ್ಬರು ಒಬ್ರಿಗೊಬ್ರು ಕ್ಷಮಿಸ್ಕೊಂಡು ಚೆನ್ನಾಗಿರಬೇಕು ಅಂತೇಳಿ ಅವ್ರನ್ನೂ ಕರೆಸಿ ಸ್ವಲ್ಪ ನ್ಯಾಯ ಪಂಚಾಯತಿ ಮಾಡ್ಸೋಣ ಅಂತ ನಾನು ಬಸವಣ್ಣಗೆ ಹೇಳೋಕ್ಕೆ ಬಂದಿದ್ದೀನಿ. ನಮ್ಮ ಜೀವನ ಸರ್ ಮಾಡೋಣ ಅಂತ. ಏನೇ ಮಾಡೋಕ್ಕಾಗುತ್ತೆ. ನಾವು ತಂದೆ ತಾಯಿ ಆಗಲಿ ಮಕ್ಳದ್ದು ಏನೇ ಬಂದ್ರೂ ನಾವೇ ಜವಾಬ್ದಾರಿ ತಗೋಬೇಕು. ನಾವೇ ಏನಿದ್ರು ನೋಡ್ಕೋಬೇಕು. ಎಲ್ಲ ತಂದೆ ತಾಯಿ ಆಗಿರೋರ ಕೈಯಲ್ಲೇ ಐತೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.